ಸರಿ ಅಮ್ಮ. ಇನ್ನು ಬಹಳಷ್ಟು ಜನರ ಪ್ರಶ್ನೆ ಅಂದರೆ ಆಗಸ್ಟ್ 8ನೇ ತಾರೀಕು 2025ನೇ ಇಸ್ವಿ ಆಗಸ್ಟ್ 8ನೇ ತಾರೀಕೆ ಈ ಸಲ ನಮಗೆ ವರಮಹಾಲಕ್ಷ್ಮಿ ಬಂದಿರುವಂಥದ್ದು. ಈ ಆಗಸ್ಟ್ 8ನೇ ತಾರೀಕು ಯಾವ ಸಮಯದಲ್ಲಿ ಲಕ್ಷ್ಮಿಯನ್ನು ಪೂಜಿಸಬೇಕು? ಕೆಲವೊಬ್ರು ಹೇಳ್ತಾರೆ ಬೆಳಿಗ್ಗೆನೇ ಪೂಜೆ ಮಾಡಬೇಕು, ಸಾಯಂಕಾಲನೇ ಪೂಜೆ ಗೋಧೂಳಿ ಲಗ್ನದಲ್ಲಿ ಮಾಡಬೇಕು ಅಂತ ಒಬ್ರು ಹೇಳ್ತಾರೆ. ಯಾಕೆಂದರೆ ಸಾಯಂಕಾಲ ಅಂದರೆ ಲಕ್ಷ್ಮಿ ಬರುವಂತಹ ಸಮಯ, ಗೋಧೂಳಿ ಲಗ್ನದಲ್ಲಿ ಪೂಜೆಯನ್ನು ಮಾಡಿ ವರಮಹಾಲಕ್ಷ್ಮಿ ವ್ರತವನ್ನು ಅಂತ ಹೇಳ್ತಾರೆ. ಕೆಲವೊಬ್ಬರು ಇಲ್ಲ, ಬ್ರಾಹ್ಮಿ ಮುಹೂರ್ತನೇ ಶ್ರೇಷ್ಠ, ವರಮಹಾಲಕ್ಷ್ಮಿ ವರವನ್ನು ತಗೊಂಡು ಅವಳು ಮನೆಗೆ ಬರ್ತಾಳೆ, ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಒಂದು ಪೂಜೆಯನ್ನು ಮಾಡಿದ್ರೆ ಅಂತ ಹೇಳ್ತಾರೆ. ಯಾವ ಒಂದು ಸಮಯ ಶ್ರೇಷ್ಠ ನಿಮ್ಮ ಪ್ರಕಾರ ವರಮಹಾಲಕ್ಷ್ಮಿಯನ್ನು ಕೂರಿಸ್ಲಿಕ್ಕೆ? ಇಲ್ಲೇನಾಗಿದೆ, ಈ ಸರ್ತಿ ಈ ತಿಥಿ ಮೊದಲಿಗೆ ಒಂದು ಪಾಯಿಂಟ್ ಹೇಳ್ತೀನಿ. ಯಾವುದೇ ವ್ರತಾಚರಣೆ ಹಬ್ಬಗಳು ಅಂತ ಬರುತ್ತಲ್ಲ, ಅಲ್ಲಿ ಸಮಯ ನೋಡುವ ಅವಶ್ಯಕತೆ ಇರೋದಿಲ್ಲ. ಸರಿ ಆಯಿತಾ? ಇದು ಸತ್ಯವಾದ ನುಡಿ. ಇಲ್ಲೇನಾಗಿದೆ, ಕೆಲವೊಂದೆಲ್ಲ ಇವಾಗ ನೀವೇ ನೋಡ್ತೀರಾ, ನಾನು ಹೇಳೋದು ತಪ್ಪು ಅನ್ನಿಸ್ಬೋದು, ಆದರೆ ಅದು ನಿಜ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಕಮರ್ಷಿಯಲ್ ಯಾವುದೇ ದೇವರನ್ನ ಪೂಜೆ ಮಾಡೋದಿಲ್ಲ. ವ್ರತಾಚರಣೆಗಳ ವಿಷಯಕ್ಕೆ ಬಂದಾಗ ಗುಳಿಕ ಕಾಲದಲ್ಲಿ, ರಾಹು ಕಾಲದಲ್ಲಿ, ಯಮಗಂಡಕ ಕಾಲದಲ್ಲಿ ಯಾವುದೇ ದೇವರನ್ನ ಪೂಜೆ ಮಾಡೋದಿಲ್ಲ, ಕಳಸವನ್ನ ಪ್ರತಿಷ್ಠಾಪನೆ ಮಾಡೋದಿಲ್ಲ. ಹಾಗಾಗಿ ಈ ರಾಹು ಕಾಲದಲ್ಲೂ ಮಾಡಬಹುದಾ? ಅಲ್ಲ, ಇಲ್ಲಿ ಒಂದು ಹಬ್ಬದ ದಿನ ಅಂದಾಗ ಇಡೀ ದಿನ ಮುಹೂರ್ತವಾಗಿಯೇ ತಗೊಳ್ತಾರೆ. ಅದರಲ್ಲಿ ಒಂದು ಪಾಯಿಂಟ್ ಬರುತ್ತೆ, 2:57 ಮಧ್ಯಾಹ್ನಕ್ಕೆ ದಿಂದ ನಂತರ ಕೂರಿಸಬಹುದು ಅನ್ನೋದು ಗಳಿಗೆ ಪ್ರಕಾರ ಬಂದಿದೆ. ಗಳಿಗೆ ಪ್ರಕಾರ ಯಾಕಂದರೆ ಶನಿವಾರ ಬಂದಿದೆ ಅಲ್ಲ, ಶುಕ್ರವಾರ ಕೂರಿಸ್ಬೇಕಾರೋದು ವರಮಹಾಲಕ್ಷ್ಮಿ. ಆ ಶುಕ್ರವಾರದಿಂದನೇ ಬೇಡವಾದ ಸಮಯ ಚಾಲನೆಗೆ ಬಂದಿರೋದ್ರಿಂದ ಸಾಕಷ್ಟು ಜನ ಶನಿವಾರ ಮಾಡ್ತಾ ಇದ್ದಾರೆ. ಶನಿವಾರ ಇಲ್ಲಿ ಏನಾಗುತ್ತೆ, ಇಲ್ಲಿ ಇನ್ನೊಂದಾಗುತ್ತೆ, ಉಪಕರ್ಮ ಜನವಾರ ಬದಲಾಯಿಸೋ ಹಬ್ಬನೂ ಶನಿವಾರ ಬಂದಿದೆ. ಋಗ್ಗುಪಾಕರ್ಮ, ಯಜುರುಪಾಕರ್ಮ ಅಂತ 2 ಇರುತ್ತೆ ಅದರಲ್ಲಿ. ಆಯಿತಾ? ಅದು ಕೂಡ ಶನಿವಾರ ಬಂದಿದೆ. ಇಲ್ಲಿ ನಾವು ಶ್ರಾವಣ ಶುಕ್ರವಾರ ಅಂತ ಆಚರಣೆ ಮಾಡಿದಾಗ ಈಗ ಶನಿವಾರ ಕೂರಿಸ್ಬೇಕಾ, ಹಾಗಿದ್ರೆ ಶುಕ್ರವಾರ ಕೂರಿಸ್ಬೇಕಾ ಅನ್ನೋ ಪ್ರಶ್ನೆ ಉದ್ಭವ ಆಗತ್ತೆ ಅಲ್ವಾ? ಶುಕ್ರವಾರದ ಗತಿಯನ್ನು ತಗೊಂಡಾಗ ಶುಕ್ರವಾರದ ರಾತ್ರಿ ಕೂರಿಸ್ಬೇಕು. ಜನರಲ್ಲಾಗಿ ಲಕ್ಷ್ಮೀ ಪೂಜೆಗಳನ್ನು ರಾತ್ರಿ ಮಾಡಬೇಕು ಅಂತ ಹೇಳುವಂಥದ್ದು. ಯಾಕಂದರೆ ಲಕ್ಷ್ಮಿ ಇರುಳುಗಣ್ಣಿ, ಅವಳಿಗೆ ಬೆಳಗಿನ ಹೊತ್ತು ಕಣ್ಣು ಕಾಣೋದಿಲ್ಲ, ಇರುಳುಗಣ್ಣಿ ಅನ್ನುವಂಥದ್ದು ಅದು ಅದಕ್ಕೊಂದು ಹೊಸ ವಿಷಯ. ಲಕ್ಷ್ಮಿಗೆ ಇರುಳುಗಣ್ಣಿ ಕಣ್ಣು ಕಾಣಿಸೋದಿಲ್ಲ ಅಂತ. ಹೌದು, ಬೆಳಿಗ್ಗೆ ಹೊತ್ತು ಅವರಿಗೆ ದೃಷ್ಟಿಹೀನ ಇರುತ್ತೆ ಮಹಾಲಕ್ಷ್ಮಿಗೆ ಅನ್ನುವಂಥದ್ದು. ಹಾಗಾಗಿ ಎಲ್ಲ ದೀಪಾವಳಿ ಹಬ್ಬದ್ದು, ಮಹಾಲಯದ್ದು, ಅಮಾವಾಸ್ಯೆ, ಲಕ್ಷ್ಮೀ ಪೂಜೆಗಳೆಲ್ಲವೂ ಕೂಡ ಸಾಯಂಕಾಲ ಯಾಕೆ ಮಾಡ್ತಾರೆ ಅಂದರೆ ಇದಕ್ಕೆ ಇದ್ರದ್ದು ಉಲ್ಲೇಖ ಇದೆ. ಇದು ಬಂದದ್ದು, ಪ್ರಚಲಿತಕ್ಕೆ ಬಂದದ್ದು ಒಬ್ಬ ಶಿವಭಕ್ತನಿಂದ. ಈ ಲಕ್ಷ್ಮೀ ಪೂಜೆಗಳು, ಲಕ್ಷ್ಮೀ ವ್ರತಾಚರಣೆಗಳು ಸಾಕಷ್ಟು ಪ್ರಸಂಗಗಳಿದೆ. ನಾವು ಒಂದಕ್ಕೆ ಹಿಡ್ಕೊಂಡು ಕೂರಕ್ಕೆ ಬರೋದಿಲ್ಲ. ಇಲ್ಲಿ ಚಾರುಮತಿ ಅನ್ನೋರು ಶುರು ಮಾಡಿದರು ಈ ಆಚರಣೆಯನ್ನು. ಆದರೆ ಲಕ್ಷ್ಮಿಯನ್ನು ಮೊಟ್ಟ ಮೊದಲಿಗೆ ಪೂಜೆ ಮಾಡಿದವನು ಒಬ್ಬ ಶೈವ ಪದ್ಧತಿಯವನು. ಹಾಗಾಗಿ ಗೂಬೆ, ಲಕ್ಷ್ಮಿ ಪಕ್ಕ ಗೂಬೆ ನೋಡ್ತೀರಾ ಅಲ್ವಾ? ಹೌದು, ಒಂದು ಗೂಬೆ ಇರುವಂಥದ್ದು. ರಾತ್ರಿ ಹೊತ್ತು ಕಣ್ ಕಾಣಿಸುವಂತಹ ಒಂದು ಪಕ್ಷಿ. ಸಾಮಾನ್ಯವಾಗಿ ನಾವು ನೋಡ್ತೀವಿ ಲಕ್ಷ್ಮಿ ಜೊತೆ ಒಂದು ಗೂಬೆನ ತೋರಿಸ್ತಾರೆ. ಹೌದು, ಬಿಳಿ ಗೂಬೆ ಯಾವಾಗ್ಲೂ ಅದ್ರ ವಾಹನ, ಲಕ್ಷ್ಮಿ ವಾಹನ ಅಂತ ಹೇಳ್ತಾರೆ. ಎಷ್ಟೋ ಜನ ಗೂಬೆನ ಮನೆಗೆ ತಂದು ಇಟ್ಕೊಂತಾರೆ, ಯಾಕಂದ್ರೆ ಲಕ್ಷ್ಮಿ ವಾಹನ. ಗೂಬೆನ ಮನೇಲಿ ಇಟ್ಕೊಂಡ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಮಹಾಲಕ್ಷ್ಮಿ. ಇಲ್ಲಿದೆ ನೋಡಿ ಗೂಬೆ. ಹೌದಲ್ವಾ? ಮಹಾಲಕ್ಷ್ಮಿ ಆಗಮನ ಆಗತ್ತೆ ಅಂತ. ಆದ್ರೆ ಈ ಗೂಬೆ ವಿಚಾರ ಸಾಕಷ್ಟು ಜನಕ್ಕೆ ಪೂರ್ತಿ ಗೊತ್ತೇ ಇಲ್ಲ. ಒಬ್ಬ ಶಿವಭಕ್ತ ಲಕ್ಷ್ಮಿಗೆ ತುಂಬಾ ಪೂಜೆ ಮಾಡ್ತಿರ್ತಾನೆ ಪ್ರೀತಿಯಿಂದ. ಅವನು ಎಷ್ಟು ಪ್ರೀತಿಯಿಂದ ಭಕ್ತನಾಗಿರ್ತಾನೆ ಅಂದ್ರೆ ಅವನ ನುಡಿದದ್ದು ದೇವರಿಗೂ ಕೂಡ ಶಾಪ ತಟ್ಟುವಷ್ಟು